ಅಂದ್ರ ಶಕ್ತಿ ದೇವತೆ. ಯಾವ ದೇವತೆ? ಈಗ ನೀವು ನಿಂತಿರಲ್ಲ, ಈ ಭೂಮಿ ತಾಯಿನೂ ಒಂದು ಹೆಣ್ಣು. ಓ ಭೂಮಿ ಈ ಪರಿಸರ ಇದಕ್ಕೂ ಒಂದು ಪ್ರಕೃತಿ ಅಂತಾರ. ತೃಪ್ತಿ ಒಂದು ಮಾತು ತಿಳ್ಕೊ, ಈ ಭೂಮಿ ಒಂದು ಹೆಣ್ಣು, ಪ್ರಕೃತಿ ಒಂದು ಹೆಣ್ಣು ಅಂತ ಹೇಳ್ತಿ. ಈ ಭೂಮಿ ಮ್ಯಾಗ ಪ್ರಕೃತಿ ಹಸಿರಾಗಿರ್ಬೇಕಾದ್ರೆ ನಮ್ಮ ಅಪ್ಪ ವರುಣನ ಅಂತ ಮಳಿ ಬರ್ಲಿಲ್ಲ ಅಂದ್ರೆ ನಿಮ್ಮ ಅವನ ಆಟ ಏನು ನಡೆಯಂಗಿಲ್ಲ. ನಮ್ಮ ಅಪ್ಪ ವರುಣ ಅದ ಮ್ಯಾಗ ಮರಿಬೇಡ. ಶಿವನ್ ತಲೆ ಮೇಲೆ ಗಂಗೆ ಅದಾಳ, ಅಕ್ಕಿ ಸುರಿಸಿದಾಗ ಮಳಿ ಆಗುದು. ಒಬ್ಬಾಕಿ ಮ್ಯಾಗ ಅಲ್ಲ, ನಮ್ಮ ಅಪ್ಪ ಎಷ್ಟು ತಾಕತ್ತಿರ್ಬೇಕು. ತೊಡಿ ಮ್ಯಾಗ ಒಬ್ಬಾಕಿನ ಕುಂದರ್ಸ್ಕೊಂಡ, ತಲೆ ಮ್ಯಾಗ ಒಬ್ಬರು ಇಟ್ಕೊಂಡ. ಮ್ಯಾಗ ಗಂಗೆದ ತೇತಿ ಗಂಗಿ ತಲೆ ಮ್ಯಾಗ ನಮ್ಮ ಅಪ್ಪ ಚಂದ್ರ ಬಂದಾನ. ಅದನ್ನ ಮರಿಬೇಡ, ಚಂದಾಗಿ ಫೋಟೋ ನೋಡಿ ಹೋಗಿ. ಅಂದ್ರೆ ಎಲ್ಲಾ ಕಡೆ ನೀವೇ ಹೆಚ್ಚು ಒಟ್ಟ. ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು. ನಮ್ಮ ರಾಜರ ರಾಜ ಪುನೀತ್ ರಾಜ್ಕುಮಾರ್ ಅವ್ರ ಹೇಳ್ಯಾರ್ರಿ, ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ಮತ್ತೆ ಇದನ್ನ ಸುಳ್ಳು ಆಗ್ತಿದೆ, ಗಂಡು ಮಕ್ಳು ಸ್ಟ್ರಾಂಗ್ ಅನ್ನೋದು ವೇಸ್ಟ್ ಅದು. ಮತ್ತೇನ್ ಹೇಳತ್ತಿದ್ ನಾನು, ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ರೊಕ್ಕ ಎನಿಸ್ತೀಯಲ್ಲ, ಆ ರೊಕ್ಕಕ್ಕ ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಅನ್ನಂಗಿಲ್ಲ. ಅಂದ್ರೆ ನೀ ಹೇಳೋ ಮಾತೇನ, ರೊಕ್ಕ ಲಕ್ಷ್ಮಿ ಇದ್ರೆ ಎಲ್ಲಾನು ಹೌದು. ಚಂದಾಗಿ ಆ ರೊಕ್ಕದಾಗ ನಮ್ಮ ಅಪ್ಪ ಗಾಂಧೀಜಿ ಕೂತಾನ, ಚಂದಾಗಿ ನೋಡಿ ಅನ್ನೋದು. ಬಾಳ ಹಾರಾಡಬೇಡ, ಹೆಣ್ಮಕ್ಳ ಸಂಬಂಧ ಯುದ್ಧನ ಆಗ್ಯಾವು. ಯುದ್ಧ ಹೊಲ ಮನಿನೇ ಮಾರ್ಯಾರ ನಮ್ಮ ಲಗ್ನ ಮಂದಿ. ನೀವು ಸುದ್ದಿ ಮಾಡಿದ ಯಾವಾಗ ಎತ್ತಿತ್ತೊಳಗೆ. ಹೆಣ್ಮಕ್ಳ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ, ನಿನ್ನ ಹಡದ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರ್ಯಾಕ ಹೋಗ. ಯಾರಿಲ್ಲ ಅಂದಾರ ನಿಮ್ಮ ಅವನ, ನಮ್ಮ ಅವ್ ಹಡ್ದಾಳ ಕರೆ, ನಮ್ಮ ಅಪ್ಪ ಇಲ್ಲಾರ್ದ ಹಡ್ದಾಳ ನಮ್ಮ ಅವ್ವ. ಯಾಕ್ರಿ ಅಪ್ಪ ಬೇಕಲ್ಲ, ಅಪ್ಪ ಇಲ್ಲಾರ್ದ ಅವು ಎಲ್ಲಿ ಹಿಡಿತಾವ. ಅದ ತಾಯಿ ಇಲ್ಲದ್ಲೆ ಹೊರಗೆ ಬಂದಿ ಏನ್ ನೀನು? ಅದ ಹೇಳ್ತಿಲ್ಲ, ಎರಡು ಬೇಕು, ಅವನು ಬೇಕು ಅಪ್ಪನು ಬೇಕು. ಒಂದು ಮಾತು ಹೇಳ್ತೀನಿ, ನಮ್ಮ ಹುಡುಗರಿಗೆ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯಾರು ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರೆ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳಕತ್ತಾರ. ದಯವಿಟ್ಟು ಅಣ್ಣ ತಮ್ಮಂದ್ರಿಗೆ ಕೈ ಮುಗಿದು ಹೇಳ್ತೀನಿ, ತಂದೆ ತಾಯಿಗಳು ಅಂತ ಹುಡುಗಿನ ಮದ್ವಿ ಮಾಡ್ಕೊರಿ, ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ನಾವು ಇಂತ 10 ಹುಡುಗಿಯಾರು ಹೋದ್ರೆ ಏನಾಯ್ತ, 11 ಹುಡುಗಿ ತರೋ ಶಕ್ತಿ ದೇವ್ರ ನಮಗೆ ಕೊಡ್ತಾನೆ. ಬನ್ನಿ ದೂರ ಚಪ್ಪಾಳೆ. ಹಾ ನೀ ಬಾಳ ಹಾರಾಡಕ್ ಹೋಗ್ಬೇಡ. ಹೆಣ್ಣಂದ್ರ ಸಿಂಹ ಇದ್ದಂಗ. ಸಿಂಹ? ಎಸ್. ಡಬಲ್ ಸಿಂಹ, ಸಿಂಗಲ್ ಸಿಂಹ, ಏರ್ಟೆಲ್ ಜೀವ. ನಾ ಅದೇ ಹೇಳತ್ತಿಲ್ಲ, ಪ್ರಾಣಿ ಇರ್ತದಲ್ಲ ಕಾಡಿನ ರಾಜ. ಸಿಂಹ ಹೆಂಗಿರ್ತದ, ಹೆಂಗ್ ಮಾಡ್ತೈತದ ಅದು ಅವು ಅಂತಿತ್ರಿ. ಓ ನಿಮ್ ಕಡೆ ಸಿಂಹ ಅವು ಓದ್ತಾವನ, ನಮ್ ಕಡೆ ಊರದಂಡಾಗ ಹಂದಿಗಳು ಮಾಡ್ತಾವ. ನಮ್ ಕಡೆ ನಿಮ್ಮಂತವ್ರಿಗೆ ಹಂದಿ ತಂದೆ ಅಂತಾರ್ರಿ. ಓ ನಗತಾಳ. ಓಕೆ ಥ್ಯಾಂಕ್ ಯು. ಮಧ್ಯದಲ್ಲಿ ಹಾಸ್ಯದ ಜಲಕಿರತ್ತೆ. ಈಗ ಒಂದು ಗೀತೆ ನಮ್ಮ ತೃಪ್ತಿ ಧಾರವಾಡ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಏನಿಲ್ಲ, ಜಗತ್ತಿಗೆ ಹೆಣ್ಣು ಗಂಡು ಇಬ್ರು ಶ್ರೇಷ್ಠನೇ. ಇಬ್ರು ಇದ್ದಾಗನ ಈ ಭೂಮಿ ನಡೆಯುದು. ಒಂದಿದ್ರ ಒಂದಿಲ್ದಂಗ ಯಾವ್ದು ನಡೆಯಂಗಿಲ್ಲ. ಬಿಜಾಪುರ ಹುಡುಗ ಅಲ್ಲ, ನಾನು ಧಾರವಾಡಿಂದ ಬಂದೆ, ನನಗೇನು ಕಿಮ್ಮತ್ತಿಲ್ಲ ಏನು. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾಗ ಕೊಟ್ರ ಏನಾಕೈತಿ? ಸ್ಕ್ರೀನ್ ಹಾಳಾಗಿ ಹೋಗತಿ. ಅದು ಬಿಡು, ಸನಿಲ ವಿಡಿಯೋ ಬರ್ತಾವ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾಗ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತಿ. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯಾಗ ಕೊಟ್ರ ನಮ್ಮಂತ 20 ಹುಡುಗರ ಜೀವನನ ಹಾಳಾಕೈತಿ. ಇಲ್ಲ, ಈ ಮಾತು ನೀವು ವಾಪಸ್ ತಗೋ. ಆ ಜೀವನ ಹಾಳಾಗೋದು ಸ್ಕ್ರೀನ್ ಹಾಳು ಎದಕ್ಕಾಗಿರ್ತದ ಗೊತ್ತನ? ಅದ್ರ ಮೇಲೆ ಜೊಲೆ ಸುರಿಸಿ ಹಾಳಾಗಿರ್ತದ. ನಮ್ಮ ಸಂಬಂಧ ಏನ್ ಹಾಳಾಗಿರಂಗಿಲ್ಲ. ಅದು ಅವಾಗಿಂದ ನೋಡತ್ತೇನ, ಬರೇ ಹೆಣ್ಮಕ್ಳನ್ನ ಕೆಳಗ್ ಮಾಡಿ ಮಾತಾಡ್ತಿ. ಯಾವ ನಿಂದ? ಪಕ್ಕ ಬಿಜಾಪುರ ಹುಡುಗ. ನನಗ ಇಲ್ಲಿ ಬಂದು ನನಗ ಯಾವ ಕೇಳಿದೆ. ಪಕ್ಕ ಬಿಜಾಪುರ ಹುಡುಗರು, ಬಿಜಾಪುರ ಹುಡುಗರು, ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕದಾಗ ಬಬಲಾದಿ ಗ್ರಾಮದಾಗ ನಿಂತ ನಾ ಮಾತಾಡತನಂದ್ರ ನನ್ನ ಧೈರ್ಯ ನೀವು ಮೆಚ್ಚಬೇಕು. ಅದು ಧಾರವಾಡಲಿಂದ ಬಂದ. ಎಲ್ಲದಕ್ಕೂ ಏನ್ ಬೇಕು? ಗಟ್ಸ್ಬೇಕ. ಅಲ್ಲ, ನಿಮ್ ಬಿಜಾಪುರದಾಗ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರ ಗೊತ್ತೈತಿ? ಎಲ್ಲರಿಗೂ ಗೊತ್ತೈತಿ. ಪ್ರೀತಿ ಮಾಡಿದ ಹುಡುಗರು ಅದಾರ, ಪ್ರೀತಿಗೋಸ್ಕರ ಕಟ್ಸ್ಯಾರ ಅಲ್ಲಿ. ಬ್ರೇಕಪ್ ಆದ ಹುಡುಗರು ಎಷ್ಟು ಜನ ಅದಿರಿ? ಅಲ್ಲ, ನಿಮ್ಮಂತ ಮೇಕಪ್ ನೋಡಿ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯಾವ ನಮ್ಮ ಪಾಜಿಗೆ. ಯಾವಾಗ? ನನ್ನ ಪ್ರಕಾರ ಬಿಜಾಪುರದಾಗ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರಪ್ಪ ಅಂತಂದ್ರ, ಅಲ್ಲಿ ಇರೋ ಮಂದಿಗೆ ಒಂದು ಮಾತನ್ನ 7 ಸಲ ಕೂಗಿ ಚೀರಿ ಹೇಳ್ಬೇಕ್ರಿ. ಅವಾಗ ಒಂದು ಮಾತು ಅರ್ಥ ಆಕತಿ. ಅರ್ಥ ಆಗುಲ್ಲ ನನ್ನ ಮಂದಿ. ಡೈರೆಕ್ಟ್ ಆಗಿ ಕವದ್ಯಾಗ ಕಲ್ಲ ಹಾಕಿ ಬಿಡಾಕತ್ತಾಳ ನಾಕಿ. ಇಲ್ಲ, ಡೈರೆಕ್ಟ್ ಹೊಡಿತೀವಿ ನಾವು. ಬಿಜಾಪುರದೊಳಗೆ ಗೋಳುಗುಂಟ ಯಾಕೆ ಕಟ್ಸ್ಯಾರ ಅಂದ್ರೆ ನಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಗೋಳುಗುಂಟ ಕಟ್ಸ್ಯಾರ ಒಪ್ಕೋತೀನಿ. ಆದ್ರೆ ತೃಪ್ತಿ ಧಾರವಾಡದಿಂದ ಬಂದಾಳ. ಧಾರವಾಡದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಟ್ಸ್ಯಾರ ಗೊತ್ತೇನ್ರಿ? ಎಂತ ಹುಚ್ಚು ನನ್ನ ಮಕ್ಕಳು ಬಾಳ ಅರ್ಥ ಕಟ್ಸ್ಯಾರ. ಬಾಳ ಹಾರಾಡಕ್ ಹೋಗ್ಬೇಡ. ಧಾರವಾಡದಾಗ
ಬರೀ ಮೆಂಟಲ್ ಹಾಸ್ಪಿಟ್ಲ್ ಇಲ್ಲ ಡೆಂಟಲ್ ಹಾಸ್ಪಿಟ್ಲ್ ಐತಿ ಹೆಚ್ಚಿಗೆ ಮಾತಾಡ್ರೆ ನಿಮ್ಮೆಲ್ಲರೂ ಸಣ್ಣಗ ಹಲ್ಲು ಮುರಿದು ಕಳಿಸ್ತೀವಿ. ಪುಣ್ಯ ಐತ್ಲೇವ ನೀನು ಮೊನ್ನೆ 25,000 ರೂಪಾಯಿ ಕೇಳಿದ್ರೆ ಹುಲ್ಲು ಕದಗಿರ್ತಾಕ ನನಗೆ. ಓಕೆ ದಯವಿಟ್ಟು ಅಣ್ಣ ಈ ಸೆಲ್ಫಿ ಬಂದ್ ಮಾಡ್ರಿ, ಕಾರ್ಯಕ್ರಮ ಮಾಡಕ್ ಅನುವು ಮಾಡಿ ಕೊಡ್ರಿ ಕಮಿಟಿ ಅವ್ರು ಪ್ಲೀಸ್. ದಯವಿಟ್ಟು ಕಲಾವಿದರ ಹೊರತುಪಡಿಸಿ ಎಲ್ಲರೂ ಹೊರ ಅವೇ ತೃಪ್ತಿ ಎಣ್ಣೆ ತೆಗಿಯಾಕಬೇಕ ಕುಸಿಬಿ, ಕುನಿ ಹಣ್ಣಾಕಬೇಕ ಜೆಸಿಬಿ. ತಂಡಿದಿಂದಾಗ ತಿಂಡಿ ಅನ್ನೋ ಮಕ್ಕಳು ಮೆರೆಯುವಂತ ಮಕ್ಕಳನ್ನ ಇವತ್ತು ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ RCB. ಓಕೆ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೋಸ್ಕರ ಈ ಶಾಯರಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು, ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ, ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ. ಆದ್ರೆ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾನ್ಶಪ್ ಅಂಗಡಿಯವರು ಕೂಡ ಪರಾರಿ. ಬನ್ನಿ ದೂರದ ಚಪ್ಪಾಳೆ. ಎಲ್ಲ ಕಲಾಭಿಮಾನಿ ದೇವರುಗಳಿಗೆ ಶರಣು ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತೀನಿ. ಚೆಕ್ 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 ಚೆಕ್. ಸ್ವಲ್ಪ ಎಲ್ಲರೂ ಶಾಂತಿ ಇರಿದೆ ದಯವಿಟ್ಟು. ನಿಜವಾಗ್ಲೂ ಕೂಡ ಮಹಿಳೆಯರನ್ನ ಪ್ರೀತಿಸುವ ಅಭಿಮಾನಿ ದೇವರುಗಳು ಎಷ್ಟು ಜನ ಇದಿರಲಿ? ಸೂಪರ್. ನಿಜವಾಗ್ಲೂ ಕೂಡ ನೀವು ಅದಿರಂತ ಇಷ್ಟು ಕಲಾವಿದರು ನಾವೆಲ್ಲ ಬಂದಿದ್ದೀವಿ. ಈ ಪ್ರೀತಿಗೆ ಬಾ ತೃಪ್ತಿ ಇಲ್ವಾ? ನಿಂತ್ಕೋಬಾ. ನಮ್ಮೆಲ್ಲ ಕಲಾವಿದರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರೆ ಅಣ್ಣಜಿ. ಆಮೇಲೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಇವತ್ತ ಮಹಿಳಾರೇ ಎಲ್ಲೇ ಬಂದ್ರು ಕೂಡ ಅಷ್ಟು ಪ್ರೀತಿಯಿಂದ ನೀವೆಲ್ಲರೂ ಬೆನ್ನು ತಟ್ಟಿ ಅವರನ್ನ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಶುಭ ಹಾರೈಸಿದಿರಿ. ಇಲ್ಲೊಬ್ರು ಅಣ್ಣ ಬಂದಾರ. ಅಣ್ಣ ನಿಮ್ಮ ಹೆಸರೇನು? ಶಿವನಗೌಡ. ಬಹಳ ಖುಷಿ ಆಯ್ತಣ್ಣ, ಚುರುಮರಿ ತಂದಿರಿ ಅಂತ ಕಾಣುತ್ತಲ್ಲ. ಅದೇ ಅದೇ ನನಗೊಂದು ಸಂತೋಷ ಏನು ಗೊತ್ತಾನ, ಆ ಚುರುಮರಿ ಚೀಲ ನಮ್ಮ ಕೈಯಾಗ ಕೊಟ್ರಿ ಅಂದ್ರ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಸೂಸಲ ಮಾಡ್ಕೊಂಡು ಊಟ ಮಾಡ್ತೀವಣ್ಣ. ದಯವಿಟ್ಟು ಕೊಡಿ ಇಲ್ಲಿ ಹೇಳ್ತೀನಿ. ಯಾಕಂದ್ರ ದಯವಿಟ್ಟು ಯಾಕಿದನ್ನ ಈ ಮಾತು ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ನಿಮಗೆ ಒಂದು ಸಂದೇಶ ಕೊಡ್ತೀವಿ ಇದ್ರ ಮೂಲಕ. ತಿನ್ನೋ ಅನ್ನನ ನಾವು ಯಾವತ್ತಿಗೂ ಕಾಲಾಗ ಹಾಕಿ ತುಳಿಯಲ್ಲಣ್ಣ. ನಾವು ಎಲ್ಲೇ ಹೋದ್ರು ಕೂಡ ಅಭಿಮಾನಿ ದೇವರುಗಳು ಯಾವುದೇ ವೇದಿಕೆಯಲ್ಲಿ ಚುರುಮರಿ ಹಾಕಿಸಿ ಕೊಡಂಗಿಲ್ಲ, ಹಾಲು ಹಾಕಿಸಿ ಕೊಡಂಗಿಲ್ಲ. ನಿಮ್ಮ ಪ್ರೀತಿ ಇತ್ತಂದ್ರೆ ಕೊಡ್ರಿ, ಅದನ್ನ ಬಡವರಿಗೆ ಹೋಗಿ ಹಂಚ್ತೀವಿ ನಾವೆಲ್ಲರೂ ಕೂಡ್ಕೊಂಡು. ಅಣ್ಣ ನಿಮಗೆ ಧನ್ಯವಾದಗಳನ್ನ ತಂದಿದ್ದಕ್ಕೆ ನಿಮಗೆ ಬೇಜಾರ ಆಗ್ಬಾರ್ದು ಅಂತ ತಿಳ್ಕೊಂಡು ಆ ಚುರುಮರಿಯನ್ನ ನಾವೇ ತಗೊಂಡು ಹೋಗ್ತೀವಿ ನಾವು. ಆಯ್ತಾ? ಥ್ಯಾಂಕ್ ಯು ಅಣ್ಣಜಿ. ಇದೊಂದು. ಆಮೇಲೆ ಈಗ ತೃಪ್ತಿ ಧಾರವಾಡ ಅವರು ವೇದಿಕೆ ಮೇಲೆ ಬಂದಾರ. ತೃಪ್ತಿ ಧಾರವಾಡದ ಅಭಿಮಾನಿಗಳು ಸೂಪರ್ ಹಿಟ್, ಬೆಸ್ಟ್ ಆಯ್ತು. ಬಹಳ ಖುಷಿ ಆಯ್ತು ಎಲ್ಲ ಅಭಿಮಾನಿ ದೇವರುಗಳಿಗೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈಗ ಈ ವೇದಿಕೆ ಮೇಲೆ ಬಹಳ ವಿಶೇಷವಾಗಿರುವಂತಹ ಹಾಡನ್ನ ತೆಗೆದುಕೊಂಡು ಬರ್ತೀವಿ. ಈ ಭಾರತ ದೇಶದೊಳಗ ನಾವೆಲ್ಲ ಭಾರತೀಯರು ಮೇಲು ಕೀಳು, ಆ ಧರ್ಮ ಈ ಧರ್ಮ ಅನ್ನೋದೇ ನಾವೆಲ್ಲರೂ ಒಂದೇ ರೀತಿಯ ಒಂದೇ ತಾಯಿಯ ಮಕ್ಕಳಾಗಿ ಬದುಕಾಕತ್ತೀವಿ. ಹಾಗಾಗಿ ನಾವೆಲ್ಲರೂ ಸರಿ ಸಮಾನವಾಗಿ ಬದುಕಬೇಕಂತ ತಿಳ್ಕೊಂಡು ಭಾರತ ಸಂವಿಧಾನವನ್ನು ಬರೆದಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೋಸ್ಕರವಾಗಿ ಇವತ್ತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಈಗಾಗಲೇ ನಮ್ಮ ಪ್ರೀತಿಯಿಂದ ಮ್ಯೂಸಿಕ್ ಮಹಿಳೆಯರು ಒಂದು ಹಾಡ ಬರೆದು ಇಡೀ ರಾಜ್ಯಾದ್ಯಂತ ಸಿಕ್ಕಾಪಟ್ಟಿ ವೈರಲ್ ಆಗೈತಿ. ಈ ಹಾಡವನ್ನ ಈಗ ನಮ್ಮ ಕಲಾ ಸಿಂಚನ ಮೆಲೋಡಿಸ್ ತಂಡದಲ್ಲಿ ತೆಗೆದುಕೊಂಡು ಬರ್ತೀವಿ. ನಿಮ್ಮೆಲ್ಲರ ಜೊತೆಯಾಗಿ ಬರಲಿ. ಮತ್ತೊಮ್ಮೆ ಜೋರ ಚಪ್ಪಾಳೆಗಳು. ಶಬ್ದಿಗಿರು ಇಂಜೆಕ್ಷನ್ ಮಾಡ್ಕೊಳ್ರಿ, ಅದ್ರ ಲಿಪ್ಟಿಕ್ ಹಚ್ಕೊಳ್ಳೋ ಹುಡುಗಿಯರ್ನ ಒಟ್ಟು ನಂಬ್ಯಾಡ್ರಿ. ಲಾಕಪ್ದಲ್ಲಿ ಇರುವಂತ ಕೈದಿಗಳ ನಂಬ್ರಿ, ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟು ನಂಬ್ಯಾಡ್ರ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಯಾರು ಹುಡುಗಿಯರಿದ್ರೇನ ಮಾನಸನಾಗಿರೋ ಹುಡುಗಿನ ಬ್ಯಾರೆ. ಓಕೆ, ಈಗ ಬನ್ನಿ ಮತ್ತೆ ಮುಂದಿನ ಸೊಗಸಾದ ಗೀತೆಗೆ ಧ್ವನಿಯಾಗಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕರು ಮಲ್ಲು ತಟ್ಟಿಯವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಓಕೆ, ಈಗ ಮಲ್ಲು ತಟ್ಟಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ. ಪಾಕಿಟ ನೋಡಿ ಕಣ್ಣ ಹೊಡೆದಾಳು